ಇನ್ನು ಅತ್ಯಾಚಾರದ ಪ್ರಕರಣದಲ್ಲಿ ಎಸ್ಐಟಿ ಪೊಲೀಸರ ಅತಿಥಿಯಾಗಿದ್ದ ಪ್ರಜ್ವಲ್ ರೇವಣ್ಣ ಅವರ ಅಪ್ಡೇಟ್ ಎಲ್ಲಿ ತನಕ ಬಂತು ನೋಡ್ತಾ ಹೋಗೋಣ. ಪರಪ್ಪನ ಅಗ್ರಹಾರ ಸೇರಿದ ಪ್ರಜ್ವಲ್ ರೇವಣ್ಣ ಮಹಿಳೆ ಮೇಲೆ ಅತ್ಯಾಚಾರ ಕೇಸ್ನಲ್ಲಿ ಜೈಲಿಗೆ. ಜೂನ್ 24ರವರೆಗೂ ನ್ಯಾಯಾಂಗ ಬಂಧನ. ಪೆನ್ಡ್ರೈವ್ ಕೇಸ್ ಆರೋಪಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಎಸ್ಐಟಿ ಕಸ್ಟಡಿ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಯಿತು. ಈ ವೇಳೆ ಎಸ್ಐಟಿ ಹೆಚ್ಚಿನ ವಿಚಾರಣೆ ನಡೆಸಲಿಕ್ಕೆ ಕಸ್ಟಡಿಗೆ ಕೇಳಲಿಲ್ಲ. ಹೀಗಾಗಿ ಕೋರ್ಟ್ ಪ್ರಜ್ವಲ್ ರೇವಣ್ಣ ಅವರಿಗೆ ಜೂನ್ 24ರವರೆಗೂ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಆದೇಶ ಹೊರಡಿಸಿದೆ. ಹೊಳೆನರಸೀಪುರ ಮಹಿಳೆಯ ಮೇಲೆ ಅತ್ಯಾಚಾರವೆಸಗಿದ ಆರೋಪದಲ್ಲಿ ಎಸ್ಐಟಿ ಪೊಲೀಸರು ತನಿಖೆಯನ್ನು ಶುರು ಮಾಡಿದ ದಿನವೇ ಪ್ರಜ್ವಲ್ ವಿದೇಶಕ್ಕೆ ಪರಾರಿಯಾಗಿದ್ರು. ನಂತರ ಬರೋಬ್ಬರಿ 34 ದಿನಗಳ ನಂತರ ಬೆಂಗಳೂರಿಗೆ ಬಂದ ಪ್ರಜ್ವಲ್ ಅವರನ್ನ ಎಸ್ಐಟಿ ಪೊಲೀಸರು ಬಂಧಿಸಿದ್ರು. ಮೊದಲಿಗೆ 8 ದಿನ, ಆಮೇಲೆ 4 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಪಡೆದಂತಹ ಅಧಿಕಾರಿಗಳು ತನಿಖೆಯನ್ನು ನಡೆಸಿದ್ರು. ಅತ್ಯಾಚಾರ ಪ್ರಕರಣವಾಗಿರೋದ್ರಿಂದ ಪ್ರಜ್ವಲ್ಗೆ ಪುರುಷತ್ವ ಪರೀಕ್ಷೆ ಸೇರಿದಂತೆ ವಿವಿಧ ಪರೀಕ್ಷೆಗಳನ್ನು ನಡೆಸಲಾಗಿತ್ತು. ನಂತರ ಹೊಳೆನರಸೀಪುರಕ್ಕೆ ಕರೆದೊಯ್ದು ಸ್ಥಳ ಮಹಜರನ್ನ ನಡೆಸಲಾಯಿತು. ಬಸವನಗುಡಿ ಮನೆಯಲ್ಲಿ ಎಸ್ಐಟಿ ಮಹಜರು. ಮನೆಯಲ್ಲೇ ಇದ್ರೂ ಮಗನ ಮುಂದೆ ಬಾರದ ಭವಾನಿ. ವಿಚಾರಣೆ ವೇಳೆ ಆರೋಪಿ ಪ್ರಜ್ವಲ್ ಸೂಕ್ತವಾಗಿ ಸ್ಪಂದಿಸ್ತಿಲ್ಲ. ಅಶ್ಲೀಲ ವಿಡಿಯೋ ಶೂಟ್ ಮಾಡಿದ ಮೊಬೈಲ್ ಅನ್ನು ಕೇಳಿದ್ರೆ ಮೊಬೈಲ್ ಇಲ್ಲ ಅಂತೇಳಿ ಅಧಿಕಾರಿಗಳ ಪ್ರಶ್ನೆಗೆ ಪ್ರಜ್ವಲ್ ನಿರ್ಲಕ್ಷ್ಯದ ಉತ್ತರವನ್ನು ಕೊಟ್ಟಿದ್ರು. ಈ ಎಲ್ಲ ವಿಚಾರಣೆಯ ನಡುವೆ ಹೊಳೆನರಸೀಪುರದ ಮನೆ ಮಹಜರು ಮಾಡಿದಂತಹ ಪೊಲೀಸರು ಇವತ್ತು ಬಸವನಗುಡಿ ಮನೆಯಲ್ಲಿ ಸುಮಾರು 2 ಗಂಟೆಗಳ ಕಾಲ ಸ್ಥಳ ಮಹಜರನ್ನು ನಡೆಸಿದರು. ಈ ವೇಳೆ ತಾಯಿ ಭವಾನಿ ರೇವಣ್ಣ ತುಳಸಿ ಪೂಜೆ ಮಾಡಿ ಎಲ್ಲರ ಗಮನ ಸೆಳೆದ್ರು. ಮನೆಯಲ್ಲಿಯೇ ಇದ್ರೂ ಮಗನ ಎದುರು ಭವಾನಿ ಬರಲಿಲ್ಲ. ಮಧ್ಯಾಹ್ನ 3 ಗಂಟೆಯ ಹೊತ್ತಿಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ಐಟಿ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. ಕೋರ್ಟ್ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟು ಆದೇಶಿಸಿತ್ತು. ಒಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಕೊನೆಗೂ ಕೂಡ ಜೈಲು ಪಾಲಾಗಿದ್ದಾರೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.